ನವಿತಾ ಜೈನ್. ನಟಿಯರಾದ ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಗರ್ಲಾನಿಗೆ ಜೈಲೇ ಗತಿಯಾಗಿದೆ. ಹೈಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವ ಸಾಧ್ಯತೆ ಇದೆ. ಈ ಇಬ್ಬರು ನಟಿಯರು ಜೊತೆಗೆ ಇನ್ನುಳಿದಂತಹ ಆರೋಪಿಗಳು ಕೂಡ ಮತ್ತೆ ಈಗ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಸಂಜನಾ ಮತ್ತು ರಾಗಿಣಿ ಸೇರಿದಂತೆ 6 ಮಂದಿಯ ಅರ್ಜಿಯನ್ನ ಇವತ್ತು ಹೈಕೋರ್ಟ್ ವಜಾಗೊಳಿಸಿದೆ. ಸಂಜನಾ ರಾಗಿಣಿ ಜಾಮೀನು ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ನಟಿಮಣ್ಯರು ಕಣ್ಣೀರಿಡ್ತಾ ಇದ್ದಾರೆ. ಯಾಕಂದ್ರೆ ಅಟ್ಲೀಸ್ಟ್ ಈ ಸಲ ನಮಗೆ ಜಾಮೀನು ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಈಗ ನವೆಂಬರ್ 14 ಬಂದ್ರೆ 2 ತಿಂಗಳು ಕಂಪ್ಲೀಟ್ ಆಗತ್ತೆ ಜೈಲಿಗೆ ಹೋಗಿ. ಈ ಹಿನ್ನೆಲೆಯಲ್ಲಿ ನಟಿಮಣ್ಯರು ಅಟ್ಲೀಸ್ಟ್ ಈ ಸಲ ಆದ್ರೂ ನಮಗೆ ಜಾಮೀನು ಸಿಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಇದ್ರು. ಆದ್ರೆ ಇದೀಗ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ತಣ್ಣೀರು ಹಾಕದ ಹಾಗಾಗಿದೆ ಆ ಒಂದು ಆಸೆಗೂ ಕೂಡ. ಯಾಕಂದ್ರೆ ಹೈಕೋರ್ಟ್ ನಲ್ಲಿ ಅವರ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ, ವಜಾಗೊಂಡಿದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋದೊಂದೇ ಅವರಿಗೆ ಇರುವಂತಹ ದಾರಿಯಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕದವನ್ನ ತಟ್ತಾರಾ ಅಥವಾ ಬೇರೆ ಆಪ್ಷನ್ಸ್ ಗಳನ್ನ ನೋಡ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ. ಆಂಟಿಸಿಪೇಟರಿ ಬೇಲ್ ಏನು ಮಾಡಿದ್ರು ಅಭಿಸ್ವಾಮಿ ಮತ್ತು ಶಿವಪ್ರಕಾಶ್ ಅಂತ ಅವ್ರದ್ದು ರದ್ದಾಗಿದೆ. ಅವ್ರಿಗೆ ನಮ್ಮದು ಮೇನ್ ಆರ್ಗ್ಯುಮೆಂಟ್ ಅಂದರೆ ಇವರೆಲ್ಲ ಸೇರಿ ಒಳಸಂಚು ಮಾಡಿಕೊಂಡು ಒಂದು ಸಿಸ್ಟಮೆಟಿಕ್ ಆಗಿ ಈ ಡ್ರಗ್ ದಂಧೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಪುರಾವೆಗಳಿದೆ ಅಂಥೇಳಿ ನಾವೇನು ಆರ್ಗ್ಯುಮೆಂಟ್ ಮಾಡಿದ್ವಿ, ಅದನ್ನು ಒಪ್ಕೊಂಡಿದ್ದಾರೆ. ಮತ್ತು ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಅವರೆಲ್ಲ ಪೊಲೀಸರೆಲ್ಲ ಕಷ್ಟಪಟ್ಟೇನು ಇದನ್ನು ಮಾಡ್ಕೊಂಡಿದ್ರು, ಕಲೆಕ್ಟ್ ಮಾಡಿದರು. ಅದನ್ನೆಲ್ಲ ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಒಳಸಂಚಿಗೆ ಮತ್ತು ಈ ಡ್ರಗ್ ದಂಧೆಗೆ ಇವರು ಹಣಕಾಸನ್ನು ಒದಗಿಸ್ತಾರೆ ಅಂಥೇಳಿ ನಾವೇನು ಆರ್ಗ್ಯುಮೆಂಟ್ ಮಾಡಿದ್ವಿ. ಅದನ್ನು ಒಪ್ಕೊಂಡಂತೆ ಕಾಣಿಸ್ತಿದೆ. ನಾನು ಇನ್ನೂ ಆರ್ಡರ್ಗೆ ಓದ್ತಿಯಾಗಿ ಒಪ್ಕೊಂಡಿದ್ದರಿಂದ ಅವ್ರಿಗೆಲ್ರಿಗೂ ಬೇರೆ ಏನವ್ರೆ ಇನ್ನೂ ಆರ್ಡರ್ ಓದಬೇಕಲ್ಲ ಅವರೇ. ಮನವರಿಕೆ ಆಗಿದ್ದರಿಂದನೇ ಮಾಡಿದಾರೆ ಅಂತ ನಾವು ಅಂದ್ಕೊಳ್ತೇವೆ. ಹಾಂ, ರಿಯಾ ಪ್ರಕರಣದಲ್ಲಿ ಏನಾಗಿದೆ ಅಂದರೆ ಅವಳು ರಿಯಾ ಚಕ್ರವರ್ತಿ ಏನಿದ್ದಾರೆ ಅವರು ಕೇವಲ ಅವರು ಸುಶಾಂತ್ ಸಿಂಗ್ ರಾಠೋರ್ ಇದ್ರಲ್ಲ ಅವ್ರಿಗೆ ಮಾತ್ರ ಡ್ರಗ್ಗನ್ನು ಅಂದರೆ ಸಪ್ಲೈ ಮಾಡ್ತಾಯಿದ್ರು. ಮತ್ತು ಸುಶಾಂತ್ ಸಿಂಗ್ ತನ್ನ ಮನೆಯಲ್ಲೇ ಇದ್ದಿದ್ದರಿಂದ ಅದನ್ನು ಅವನ್ನ ಕನ್ಫೈನ್ ಮಾಡಿದ್ರು ಅಥವಾ ಹಾರ್ಬರ್ ಮಾಡಿದ್ರು ಅನ್ನೋದು ಬರೋದಿಲ್ಲ ಅನ್ನೋ ಕಾರಣದಿಂದ ಅವ್ರಿಗೆ ಜಾಮೀನನ್ನು ಕೊಟ್ಟಿದ್ರು. ಇಲ್ಲಿ ಆ ಥರ ಇಲ್ಲ. ಇಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಪಾರ್ಟಿಗಳನ್ನು ಮಾಡಿ ಜನರಿಗೆ ಈ ಡ್ರಗ್ಗನ್ನು ಕೊಟ್ಟಿರುವಂಥ ಸಾಕ್ಷ್ಯಾಧಾರಗಳಿವೆ ಅಂಥೇಳಿ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ವಿ. ಅದು ಹೋಗಿದೆ. ಮತ್ತು ಅದೇ ಸುಶಾಂತ್ ಸಿಂಗ್ ಕೇಸ್ನಲ್ಲಿ ರಿಯಾ ಚಕ್ರವರ್ತಿ ಅವರ ತಮ್ಮನಿಗೆ ಬೇಲ್ ಕೊಟ್ಟಿಲ್ಲ. ಯಾಕಂದರೆ ಅವನು ಬೇರೆ ಬೇರೆಯವ್ರಿಗೆ ಇದನ್ನು ಮಾಡಿದ್ದಾರೆ. ಈ ಪಾಯಿಂಟ್ಗಳನ್ನು ಹೇಳಿದ್ವಿ ನಾವು ಕೋರ್ಟ್ ಮುಂದೆ. ಮತ್ತು ಇದರಲ್ಲಿ ನಾವೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ದಾಯಿತು. ಬಟ್ ಪೊಲೀಸ್ ಆಫೀಸರ್ಸು ಅವ್ರ ಸುಪೀರಿಯರ್ ಆಫೀಸರ್ಸ್ ಆಗಲಿ, ಇನ್ಸ್ಪೆಕ್ಟರ್ಸ್ ಆಗಲಿ ತುಂಬ ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಪುರಾವೆಗಳನ್ನು ಇದನ್ನು ಮಾಡಿದ್ದಾರೆ, ಕಲೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಎವಿಡೆನ್ಸ್ ಇರೋದೆಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇದರಲ್ಲಿ, ಅದನ್ನು ತುಂಬ ಕಲೆಕ್ಟ್ ಮಾಡಿದ್ದಾರೆ. ಕೆಲವೊಂದು ನೇರವಾದಂಥ ಸಾಕ್ಷ್ಯಾಧಾರಗಳು ದೊರೆತಿವೆ. ಅವನ್ನ ಈ ಸಂದರ್ಭದಲ್ಲಿ ಅವರ ಹೆಸರುಗಳನ್ನು ಹೇಳೋದು ಒಳ್ಳೆಯದಲ್ಲ. ಇದನ್ನು ಕೋರ್ಟಿನೂ ನಾವು ಸಬ್ಮಿಟ್ ಮಾಡಿದ್ವಿ. ಈ ಹಂತದಲ್ಲಿ ಸಾಕ್ಷಿದಾರ ಹೆಸರುಗಳನ್ನು ನಾವು ಹೇಳೋದಿಲ್ಲ ಅಂತ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ವಿ. ಮೇನ್ಲಿ ಅಂದರೆ ಎಲೆಕ್ಟ್ರಾನಿಕ್ ಎವಿಡೆನ್ಸು ಮತ್ತು ಕೆಲವೊಂದು ನೇರವಾದಂಥ ಎವಿಡೆನ್ಸ್ ಇರೋದರಿಂದ ಜಾಮೀನು ಕೊಟ್ಟಿಲ್ಲ ಅಂತ ಅಂದುಕೊಳ್ತೇನೆ ನಾನು. ಸೊ ಯಾವ ಕಾರಣಕ್ಕಾಗಿ ಈಗಾಗಲೇ ಬೇಲ್ ರಿಜೆಕ್ಟ್ ಆಗಿದೆ ಅನ್ನೋದನ್ನ ವಕೀಲರು ನಾವು ನೋಡಿದ್ವಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತನಾಡಿರೋದನ್ನ ಗಮನಿಸಿದ್ವಿ. ಹಾಗಾದ್ರೆ ಮುಂದಿರುವಂತಹ ಆಪ್ಷನ್ಸ್ ಏನೇನು ಸಂಜನಾ ರಾಗಿಣಿ ಸೇರಿದಂತೆ ಉಳಿದಂತಹ ಆರೋಪಿಗಳಿಗೆ ಅಂತ ನಾವು ನೋಡ್ತಾ ಹೋದ್ರೆ ಒಂದಿಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದೊಂದೇ ದಾರಿ ಆಗುತ್ತೆ. ಅಂದ್ರೆ ಈಗ ಇರುವಂತಹ ಸದ್ಯದ ಆಪ್ಷನ್ ಇದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿರೋದು. ಯಾಕಂದ್ರೆ ಈಗ ಕೆಳ ಹಂತದಲ್ಲೂ ಆಯ್ತು, ಹೈಕೋರ್ಟ್ ನಲ್ಲೂ ರಿಜೆಕ್ಟ್ ಆಯ್ತು. ಇನ್ನು ಮುಂದಿರುವಂತಹ ಆಪ್ಷನ್ ಅಂದ್ರೆ ಮೇಲ್ಮನೆಗೆ, ಅಂದ್ರೆ ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಇವರ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಸುಪ್ರೀಂಗೆ ಇಬ್ಬರಿಂದ ಕೂಡ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಲ್ಲಿರುವಂತಹ ಕಷ್ಟ ಏನಪ್ಪಾ ಅಂದ್ರೆ ಸುಪ್ರೀಂಗೆ ಹೋದ್ರೆ ಈಗ ವಿಚಾರಣೆ ನಡೆಯೋದು ಕೂಡ ಕಷ್ಟ ಅಂತ. ಕೊರೋನಾ ಕಾರಣಕ್ಕೆ ಪ್ರಮುಖವಾದಂತಹ ಪ್ರಕರಣಗಳನ್ನಷ್ಟೇ ವಿಚಾರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಅಲ್ಲೂ ಕೂಡ ಬೇಗ ಆಗತ್ತಾ ವಿಚಾರಣೆ, ಬೇಗ ಆಗಿ ನಮಗೆ ಏನಾದರೂ ಜಾಮೀನು ಸಿಗುವ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಇವರಿಗೂ ಕೂಡ ಡೌಟ್ ಇದೆ. ಹಾಗಾಗಿ ಆತಂಕದಲ್ಲಿದ್ದಾರೆ ಈಗ ಸಂಜನಾ ಮತ್ತು ರಾಗಿಣಿ. ಬಟ್ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ 1.5 ತಿಂಗಳ ಬಳಿಕ ಸಿಸಿಬಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ. ಅಂದ್ರೆ 3 ತಿಂಗಳ ಅವಕಾಶ ಇರುತ್ತೆ ಅವರಿಗೆ ಒಂದು ವಿಚಾರಣೆಯನ್ನ ಮಾಡಿ, ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರಿಗೆ. ಸೊ ಆ ಸಂದರ್ಭದಲ್ಲಿ 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್
ಸಲ್ಲಿಕೆ ಮಾಡಬೇಕು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಮತ್ತೆ ಕೆಳ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು. ಇವರು ಇಲ್ಲಿ ಅರ್ಜಿ ತಿರಸ್ಕಾರ ಆದ್ರೆ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಹಾಗಾಗಿ ಈಗ ಪ್ರಾಥಮಿಕ ಹಂತದ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಇವರು ಕಾಯಬೇಕಾಗತ್ತೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದಷ್ಟು ಅಂಶಗಳನ್ನ ಹೇಳ್ತಾ ಇದ್ರು, ಅಂದ್ರೆ ಯಾಕೆ ಬೇಲ್ ರಿಜೆಕ್ಟ್ ಆಯ್ತು ಅಂತ ಹೇಳಿ. ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅವರಿಗೆ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಜೊತೆಗೆ ಇನ್ನೂ ಕೆಲವು ಕೂಡ ಪ್ರಮುಖ ಸಾಕ್ಷಿದಾರರಲ್ಲಿ ಇದ್ದಾರೆ, ನೇರವಾಗಿ ಭಾಗಿಯಾಗಿರುವಂತಹ ಆರೋಪ ಅಂತ ಹೇಳಿ. ಸೊ ಯಾವ್ಯಾವ ಕಾರಣಕ್ಕೆ ಈಗ ಇವರ ಬೇಲ್ ರಿಜೆಕ್ಟ್ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಖಂಡಿತ ನವಿತಾ, ಈಗಷ್ಟೇನು ಸಿಸಿಬಿಯ ಪರ ವಕೀಲರು ಕೂಡ ಅಷ್ಟೇ ಏನು ಜಾಮೀನು ರದ್ದಾದಂತಹ ಬಳಿಕ ಬಂದು ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಇಲ್ಲಿ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡಿರುವಂತಹದ್ದೇನೆಂದ್ರೆ ಕೆಲವೊಂದಷ್ಟು ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ. ಅದರಲ್ಲೂ ಕೂಡ ಅಷ್ಟೇ ನಟಿ ರಾಗಿಣಿ ಆಗಿರ್ಬೋದು, ಸಂಜನಾ ಆಗಿರ್ಬೋದು ಅಥವಾ ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರ ಮೊಬೈಲ್ ಮತ್ತು ಅವರ ಲ್ಯಾಪ್ಟಾಪ್ಗಳನ್ನು ಸೀಸ್ ಮಾಡಿದಂತಹ ವೇಳೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಅಷ್ಟೇ ಸಿಸಿಬಿ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿದೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಒಂದಿಷ್ಟು ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಮತ್ತು ನಟಿಯರ ವಿರುದ್ಧವಾಗಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಕಾರಣಕ್ಕೋಸ್ಕರ ಈ ಒಂದು ಬೇಲನ್ನು ರದ್ದು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇದು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಕೂಡ ಅಷ್ಟೇ ನಟಿಯರ ಪರವಾಗಿ ಏನು ವಕಾಲತನ್ನು ವಹಿಸಿದಂತಹ ಲಾಯರ್ ಕೂಡ ಅಷ್ಟೇ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ರು. ಯಾಕಂದ್ರೆ ದೆಹಲಿಯಲ್ಲಿ NCBI ಬಂಧನ ಮಾಡಿದಂತಹ ರಿಯಾ ಚಕ್ರವರ್ತಿ ಕೂಡ ಅಷ್ಟೇ ಬೇಲ್ ಆಗಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ನಟಿಯರಿಗೂ ಕೂಡ ಅಷ್ಟೇ ಬೇಲ್ ಕೊಡಬೇಕು ಅಂತ ಏನು ಅಬ್ಜೆಕ್ಷನ್ ಅನ್ನು ಹಾಕಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಕೂಡ ಅಷ್ಟೇ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರು, ರಿಯಾ ಚಕ್ರವರ್ತಿ ಈ ಒಂದು ಪ್ರಕರಣದಲ್ಲಿ ಕೇವಲ ಡ್ರಗ್ಸ್ ಅನ್ನ ಖರೀದಿ ಮಾಡಿ ಸೇವನೆ ಮಾಡಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ನಟಿಯರಿಬ್ಬರು ಕೂಡ ಅಷ್ಟೇ ಡ್ರಗ್ಸ್ ಅನ್ನ ಖರೀದಿ ಮಾಡಿ ಮಾರಾಟವನ್ನು ಕೂಡ ಅಷ್ಟೇ ಮಾಡಿರೋದ್ರ ಬಗ್ಗೆ ಒಂದಿಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬೇಲನ್ನು ರಿಜೆಕ್ಟ್ ಹೈಕೋರ್ಟ್ ಮಾಡಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಮುಂದಿನ ಒಂದು ಹಾದಿ ಏನಂದ್ರೆ ಈ ಒಂದು ನಟಿಯರಿಬ್ಬರಿಗೂ ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕಾಗುತ್ತೆ. ಇಲ್ಲ ಅಂದ್ರೆ ಸುಮಾರು 1.5 ತಿಂಗಳ ಬಳಿಕ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದಂತ ಬಳಿಕ ಲೋಯರ್ ಕೋರ್ಟ್ ನಿಂದ ಜಾಮೀನಿಗೆ ಅರ್ಜಿ ಮಾಡಿಕೊಂಡು ಒಂದು ವೇಳೆ ಲೋಯರ್ ಕೋರ್ಟ್ ಅಲ್ಲಿ ಏನಾದ್ರೂ ಜಾಮೀನು ಸಿಕ್ಕಂತ ವೇಳೆಯಲ್ಲಿ ಮತ್ತೆ ಬಿಡುಗಡೆ ಭಾಗ್ಯ ದೊರಕಲಿದೆ. ಒಂದು ವೇಳೆ ಲೋಯರ್ ಕೋರ್ಟ್ ನಲ್ಲೂ ಕೂಡ ಅಷ್ಟೇ ಮತ್ತೆ ಅಬ್ಜೆಕ್ಷನ್ ಫೈಲ್ ಮಾಡಿಕೊಂಡು ಈ ಒಂದು ಪ್ರಕರಣದಲ್ಲಿ ಉಳಿದಂತ ಆರೋಪಿಗಳು ಏನು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅವರು ಕೂಡ ಅಬ್ಸ್ಕ್ಯಾಂಡ್ ಆಗಿರುವಂತ ಕಾರಣಕ್ಕೋಸ್ಕರ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಟಿಯರಿಗೆ ಜಾಮೀನು ಕೊಡಬಾರ್ದು ಅಂತ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೋಯರ್ ಕೋರ್ಟ್ ನಲ್ಲಿ ಕೂಡ ಚಾರ್ಜ್ ಶೀಟ್ ಫೈಲ್ ಆದಂತ ಬಳಿಕ ವಾದ ಮಂಡನೆ ಮಾಡಿದ್ರೆ ಮತ್ತೆ ಇವ್ರಿಗೆ ಹೈಕೋರ್ಟ್ಗೆ ಅಪೀಲ್ ಹೋಗೋದಕ್ಕೆ ಒಂದು ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ನೇರವಾಗಿ ಈಗ ಏನಾದ್ರೂ ಇವರು ಸುಪ್ರೀಂ ಕೋರ್ಟ್ಗೆ ಹೋದಂತ ವೇಳೆಯಲ್ಲಿ ಅದು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ನಲ್ಲಿ ಆದಷ್ಟು ಬೇಗ ಏನು ಈ ಒಂದು ಹಿಯರಿಂಗ್ಗೆ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಅನುಮಾನ. ಯಾಕಂದ್ರೆ ಒಂದು ಕಡೆ ಕೊರೋನಾ ಇದೆ, ಮತ್ತೊಂದು ಕಡೆ ಪ್ರಮುಖವಾದಂತ ಕೇಸ್ಗಳನ್ನ ಮಾತ್ರ ಸುಪ್ರೀಂ ಕೋರ್ಟ್ ನಲ್ಲಿ ಹಿಯರಿಂಗ್ ತಗೊಂಡ್ಕೊಂತಾ ಇರೋದ್ರಿಂದ ಒಂದ್ ವೇಳೆ ಇವರು ಜಾಮೀನ್ಗೆ ಅಪ್ಲೈ ಮಾಡ್ಕೊಂಡು ಅದ್ರ 1.5 ತಿಂಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಂಕರಪ್ಪ ಅವರೇ, ಈಗ ಈ ಬಾರಿ ಕೂಡ ಹೈಕೋರ್ಟ್ ನಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗಿದೆ. ಈಗ ರಾಗಿಣಿ ಆಗಿರ್ಬೋದು, ಹಾಗೇನೆ ಸಂಜನಾ ಆಗಿರ್ಬೋದು, ಉಳಿದಂತೆ 6 ಆರೋಪಿಗಳಿಗೆ ಅಂತ ಹೇಳಿ ಒಂದ್ ಕಡೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ವಿಚಾರವನ್ನ ಕೂಡ ಈಗಾಗಲೇ PP ಅವರು ಹೇಳಿದ್ರು ಈ ತರ ಆಗುವಂತಹ ಚಾನ್ಸಸ್ ಇದೆ, ಅದಕ್ಕೆ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಅಂತ ಹೇಳಿ. ಸೊ ಮುಂದಿರುವಂತಹ ಆಪ್ಷನ್ಸ್ ಏನೇನು ಇರುತ್ತೆ? ಸುಪ್ರೀಂ ಕೋರ್ಟ್ ಕದ ತಟ್ಟೋದು ಒಂದೇ ದಾರಿನಾ, ಹೇಗೆ? ಸಕ್ಸೆಸಿವ್ ಬೇಲ್ ಅಪ್ಲಿಕೇಶನ್ಸ್ ಆರ್ ಮೇಂಟೈನಬಲ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು ಅನೇಕ ತೀರ್ಪುಗಳಲ್ಲಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ಬೋದು ಅಥವಾ ಇಲ್ಲೂ ಸಹ ಬೇರೆ ನ್ಯೂ ಗ್ರೌಂಡ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಟ್ರಯಲ್ ಕೊಟ್ಟಲ್ಲಿ ಅವಕಾಶ ಇದೆ. ಎಷ್ಟು ಸಲ ಅದ್ರ ಬೇಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಓನ್ಲಿ ಥಿಂಗ್ ಈಸ್ ದೇ ಹ್ಯಾವ್ ಟು ಗಿವ್ ದಿ ನ್ಯೂ ರೀಸನ್ಸ್ ಅಂತ ಅಷ್ಟೇ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಸೆಕ್ಷನ್ 21 and 22, 27 ಅಡಿಯಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಪೆಡ್ಲರ್ಸ್ ಲೆಕ್ಕದಲ್ಲಿ ಇವರು ಬರ್ತಾರೆ. ಬಿಕಾಸ್ ರಿಕವರಿ ಅಂತ ತೋರಿಸಿರೋದ್ರಿಂದ ಆಮೇಲೆ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ, ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಇಬ್ರು ಅಪರಾಧಿಗಳು ಸಿಕ್ಕಿಲ್ಲ, A1 A6 ಆರೋಪಿ ಕೂಡ ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿ. ಇಲ್ಲಿ A1 ಯುರೋಪ್ ಅಂದ್ರೆ 2018 ಕೇಸಲ್ಲಿ ಇವ್ರು ಯಾರು ಅಕ್ಯೂಸ್ಡ್ಗಳಲ್ಲ. ಬಟ್ 2018 ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕೇಸಲ್ಲಿ 1 ಮತ್ತು 2ಕ್ಕೆ ಆಲ್ರೆಡಿ ರಿಲೀಸ್ ಆಗಿದ್ದಾರೆ, ದೇ ಆರ್ ಆನ್ ಬೇಲ್. ಬಟ್ ಇವರು ಪ್ರತ್ಯೇಕವಾಗಿ ಫ್ರೆಶ್ ಕೇಸನ್ನ ರಿಜಿಸ್ಟರ್ ಮಾಡ್ಬಿಟ್ಟು ಇಲ್ಲಿ ಇವರು ಮೇಲೆ ಕೇಸ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಕಾಟನ್ಪೇಟೆಯಲ್ಲಿ. ಸೊ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಅವ್ರೇನಾದ್ರು ದೇಶ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾರೆ, ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡೋದಿಲ್ಲ, ದಾಖಲಾತಿಗಳನ್ನ ಟ್ಯಾಂಪರ್ ಮಾಡ್ತಾರೆ ಅಥವಾ ವಿಟ್ನೆಸ್ಗಳಿಗೆ ಟ್ಯಾಂಪರ್ ಮಾಡ್ತಾರೆ ಅನ್ನತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದ್ರೆ
ಅಂತ ಸಂದರ್ಭದಲ್ಲಿ ಬೇಲ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಸಹಜವಾಗಿ. True. ಆಮೇಲೆ ಪೂರಕವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವವರೆಗೂ ಇವ್ರಿಗೆ ಬೇಲ್ ಕೊಡಬೇಡಿ ಅಂತಕ್ಕಂಥ ವಾದವನ್ನು ಸಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿ ವಾದವನ್ನು ಮಂಡಿಸಿರ್ತಾರೆ. ಸೊ ಹಾಗಾಗಿ ಒಂದು ವೇಳೆ ಇವರು ಡಿಫೆನ್ಸ್ ಕೌನ್ಸಿಲ್ಸ್ ಏನಿದ್ದಾರೆ ಅಥವಾ ಚಿತ್ರರಂಡಿ ಇಬ್ರು ಏನಿದ್ದಾರೆ ಅವರು ಕೋರ್ಟ್ಗೆ ಮನದಟ್ಟು ಮಾಡ್ಕೊಡ್ಬೇಕು. ಏನು ನಾವೇನು ಈ ದೇಶ ಬಿಟ್ಟು ಹೋಗೋದಿಲ್ಲ, ಇನ್ವೆಸ್ಟಿಗೇಷನ್ ನಾವು ಬರ್ತಾ ಇರ್ತೀವಿ, ಕೋಆಪರೇಟ್ ಮಾಡ್ತೀವಿ. ಯಾಕಂದ್ರೆ ಇವ್ರ ಮೇಲೆ ಯಾಕೆ ಡೌಟ್ ಬರ್ತಾ ಇದೆ ಅಂದ್ರೆ ಮೊದಲು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಕೋಆಪರೇಟೆಡ್ ಫಾರ್ ಇನ್ವೆಸ್ಟಿಗೇಷನ್ ಅದೊಂದು ಡೌಟ್. ಮತ್ತೆ ಪೂರಕವಾಗಿ ಅವ್ರು ಯಾವುದನ್ನು ಸಹಕರಿಸ್ತಾ ಇಲ್ಲ. ಅದೊಂದೇ ಕಾರಣಕ್ಕಾಗಿ ಇವರು ಹೆಚ್ಚಿನ ಸಂದರ್ಭಗಳಲ್ಲಿ ನ್ಯಾಯಮೂರ್ತಿಗಳಿಗೆ ಇವ್ರ ಮೇಲೆ ಡೌಟ್ ಬಂದಿರ್ತಕ್ಕ ಇವರನ್ನ ನಂಬಿಸ್ಬೇಕು ಕೋರ್ಟ್ಗಳಿಗೆ. ಇವರು ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಇವರು ಇಲ್ಲ, ಇವ್ರು ಸಿಗ್ತಾರೆ ಇನ್ವೆಸ್ಟಿಗೇಷನ್ಗೆ, ಟ್ಯಾಂಪರ್ಗಳು ವಿಟ್ನೆಸ್ಗಳನ್ನ ಟ್ಯಾಂಪರ್ ಮಾಡಲ್ಲ, ಯಾವ್ದೇ ಕಾರಣಕ್ಕೆ ಬೇರೆ ತೊಂದರೆ ಕೊಡಲ್ಲ, ಸಹಕರಿಸ್ತಾರೆ ತನಿಖೆಗೆ ಅಂತ ಹೇಳ್ಬಿಟ್ಟು ಅವ್ರ ಮನದಟ್ಟು ಮಾಡಿಸಿದ್ರೆ ಇವರು ಸಹಜವಾಗಿ ಈ ಕೇಸ್ಗಳಲ್ಲಿ ಅನೇಕ ಕೇಸ್ಗಳಲ್ಲಿ ನಾವು ಜಾಮೀನುಗಳನ್ನ ತಗೊಂಡಿಲ್ಲ ಅಂತ ಹೇಳಿಲ್ಲ. ಬಟ್ ಇದು ಮೀಡಿಯಾ ಹೈಪ್ ಆಗಿರೋದ್ರಿಂದ ಅಥವಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಭಾವ ಬೀರ್ತಾ ಇರೋದ್ರಿಂದ ಏನು ವಿದ್ಯಾರ್ಥಿಗಳ ಮೇಲೆ ಮತ್ತೆ ಯಂಗ್ಸ್ಟರ್ಸ್ ಮೇಲೆ ಈ ಡ್ರಗ್ಸ್ ಇರ್ತಕ್ಕಂಥದ್ದು ಈ ಒಂದು ದಂಧೆ ಜಾಸ್ತಿ ಆಗಿರೋದ್ರಿಂದ ಇದು ಸಹಜವಾಗಿ ಅವ್ರು ಏನ್ ಹೇಳ್ತಿದ್ರೆ ಇದನ್ನ ಸಮಾಜವನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ. ಯಾಕಂದ್ರೆ ಅನೇಕ ಜನ ಇವತ್ತು ರಿಕವರಿ ಮಾಡ್ತಾ ಇರ್ತಕ್ಕಂಥ ಅನೇಕ ಜನ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ನಿಮ್ಗೆ ಗಮನಿಸಿರ್ಬೋದು. ಅಧಿಕಾರಿಗಳೇ ಬಿಟ್ಟು ಕೊಡ್ತಾ ಇದ್ರಿ ಈ ತರ ದಂಧೆಗಳು ಮಾಡ್ಲಿಕ್ಕೆ. ನಾವು ಸಹಜವಾಗಿ ನೋಡಿದ್ವಿ, ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಷ್ಟೋ ಜನ ಅಧಿಕಾರಿ ವರ್ಗದವರು ಸಿಕ್ಕಾಕತ್ತಾರೆ. ಆದ್ರೆ ಇವಾಗ ಈ ರೀತಿಯಾಗಿರ್ತಕ್ಕಂಥ ದಂಧೆಗೆ ನಿಲ್ಲಿಸುವಂತ ಪ್ರಯತ್ನ ಅಟ್ಲೀಸ್ಟ್ ಇಷ್ಟು ವರ್ಷಗಳ ನಂತರ ಆದ್ರೂ ನಡೀತಾ ಇದೆ ಅಂತಕ್ಕಂಥ ದೃಷ್ಟಿಯಿಂದ ನ್ಯಾಯಾಲಯಗಳು ಸಹ ಇವತ್ತು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಠಿಣವಾಗಿ ನಡ್ಕೊಳ್ಳುವಂತ ನಡ್ಕೊಳ್ಳುವಂತ ಪ್ರಯತ್ನಗಳು ಮಾಡ್ತಾ ಇದ್ವಿ. ಸಮಾಜಕ್ಕೆ ಒಂದು ಗೊತ್ತಾಗಬೇಕು ಅನ್ನುವಂಥದ್ದು, ಸಮಾಜಕ್ಕೆ ಗೊತ್ತಾಗಬೇಕು ಏನ್ ಮಾಡಿದ್ರೆ ಏನಾಗುತ್ತೆ, ಸಮಾಜಕ್ಕೆ ಗೊತ್ತಾಗಬೇಕು ಮತ್ತು ವ್ಯವಸ್ಥೆ ಸರಿಬೇಕು. ಯಾಕಂದ್ರೆ ಹೆಂಗಸರ ಮುಂದಿನ ಜೀವನ ಏನಾಗುತ್ತಂದ್ರೆ ಬಹಳ ಅನಾಹುತಕರ ವ್ಯವಸ್ಥೆಯಲ್ಲಿ ಹೆಂಗಸರ್ಸ್ ಎಲ್ಲ ಜೀವನ, ವಿದ್ಯಾರ್ಥಿಗಳು ಮತ್ತೆ ಹೆಂಗಸರ ಜೀವನ ಮಾಡುವಂತ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಆಲ್ರೆಡಿ. ಅದನ್ನ ನಿಯಂತ್ರಣ ಮಾಡುವಂತ ದೃಷ್ಟಿಯಿಂದ ಇವತ್ತು ನ್ಯಾಯಮೂರ್ತಿಗಳು ಇದು ಒಂದು ಭಯವನ್ನು ಸೃಷ್ಟಿಸುವಂತ ನ್ಯಾಯಾಂಗ ವ್ಯವಸ್ಥೆ ಹೇಳಿದ್ರೆ ಎಷ್ಟು ಬಾರಿ ಕೂಡ ಬೇಲ್ ಅಪ್ಲೈ ಮಾಡಬಹುದು ಅಂತ ಹೇಳಿ. ಅಂದ್ರೆ ಈಗ ಹೈಕೋರ್ಟ್ ಅಲ್ಲಿ ಹಾಕೋದಕ್ಕೆ ಆಗುದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತಲ್ವಾ ಇನ್ನು ಅಂತ? ಏನಿಲ್ಲ ಟ್ರಯಲ್ ಕೋರ್ಟ್ ಅಲ್ಲಿ ಮತ್ತೆ ಇನ್ನೊಂದ್ಸಲಿ ಹೊಸ ಡ್ಯೂ ಕೋರ್ಟ್ ಮೇಲೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಹೈಕೋರ್ಟ್ ಅಲ್ಲೂ ಹಾಕ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಅಲ್ಲೂ ಹಾಕ್ಬೋದು. ಇದರಲ್ಲಿ ದೇರ್ ಇಸ್ ನೋ ಬಾರ್. ಆದ್ರೆ ಸಹಜವಾಗಿ ಏನ್ ಹೇಳ್ತಂದ್ರೆ ಹೈರಾರ್ಕಿಯಲ್ಲಿ ಒಂದ್ ಕಡೆ ಬೇಲ್ ರಿಜೆಕ್ಟ್ ಆದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು, ಇನ್ನೊಂದ್ ಬೇಲ್ ರಿಜೆಕ್ಟ್ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ಬೇಕು ಅಂತಕ್ಕಂಥದ್ದು ಸಹಜವಾಗಿ ಪ್ರಕ್ರಿಯೆಗಳಲ್ಲಿ ಇರ್ತಕ್ಕಂಥದ್ದು. ಆದ್ರೆ ವಿಶೇಷವಾಗಿ ಕ್ರಿಮಿನಲ್ ಪ್ರೊಸೀಜರ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಈ ಜಾಮೀನು ಸಕ್ಸೆಸಿವ್ ಬೇಲ್ ಅಪ್ಲಿಕೇಶನ್ ಅಂತ ಕರೀತಾರೆ. ಹೊಸ ಗ್ರೌಂಡ್ಸ್ ಗಳು ತಗೊಂಡು ಹಿಂದೆ ತಗೊಂಡಿರ್ತಕ್ಕಂಥ ಗ್ರೌಂಡ್ಗಳು ಬಿಟ್ಟು ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬದಲಾಗಿರ್ತಕ್ಕಂಥ ಸಂದರ್ಭಗಳನ್ನ ಕೋರ್ಟ್ ಗಮನಕ್ಕೆ ತಂದು ಇಂತಹ ಪರಿಸ್ಥಿತಿಯಲ್ಲಿ ಇವ್ರಿಗೆ ಜಾಮೀನು ಕೊಡಬಹುದು ಅಂತ ಹೇಳ್ಬಿಟ್ಟು ಮನದಟ್ಟು ಮಾಡಿದ್ದಾದ್ರೆ ಖಂಡಿತವಾಗ್ಲೂ ಬೇಲ್ಗಳು ಸಿಗ್ತದೆ. ಬೇಕಾದ್ರೆ ಅನೇಕ ಕೇಸ್ಗಳಲ್ಲಿ ನಾವು ಕೊಡಿಸಿದ್ದೀವಿ ಡ್ರಗ್ಸ್ ಕೇಸ್ಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ಶಂಕರಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಹಾಗಾಗಿ